ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭಾರತ ರಾಜಕೀಯ ಇತಿಹಾಸದಲ್ಲೇ ಮೇ 21, 1991 ಒಂದು ಮರೆಯಲಾಗದ ಕರಾಳ ದಿನ. ಅಂದು ದೇಶದ ಅತ್ಯಂತ ಕಿರಿಯ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರನ್ನು ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇದು ಕೇವಲ ಒಬ್ಬ ವ್ಯಕ್ತಿಯ ಕೊಲೆಯಾಗಿರಲಿಲ್ಲ, ಇಡೀ ಭಾರತದ ರಾಜತಾಂತ್ರಿಕ ವ್ಯವಸ್ಥೆಯ ಮೇಲಾದ ದೊಡ್ಡ ದಾಳಿಯಾಗಿತ್ತು. ಅಂದು ಶ್ರೀಪೆರಂಬತ್ತೂರಿನಲ್ಲಿ ನಡೆದಿದ್ದೇನು? ಆ ಬಾಂಬ್ ದಾಳಿಯ ಸಂಚು ರೂಪಿಸಿದ್ದು ಯಾರು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ರೋಚಕ ಮತ್ತು ನೋವಿನ ಇತಿಹಾಸವನ್ನು ಶೋಧಿಸೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಹತ್ಯೆಗೆ ಕಾರಣವೇನು? ಮೊದಲನೇದಾಗಿ, ರಾಜೀವ್ ಗಾಂಧಿಯವರ ಹತ್ಯೆ ಹಿಂದೆ ಇದ್ದಿದ್ದು ಶ್ರೀಲಂಕಾದ LTTE ಸಂಘಟನೆ. 1987ರಲ್ಲಿ ರಾಜೀವ್ ಗಾಂಧಿಯವರು ಶ್ರೀಲಂಕಾದೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ಅಲ್ಲಿಗೆ ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ಅಂದರೆ IPKF ಕಳುಹಿಸಿದ್ದರು. ಇದು ಪ್ರಭಾಕರನ್ ನೇತೃತ್ವದ LTTEಗೆ ದೊಡ್ಡ ಪೆಟ್ಟಾಗಿತ್ತು. ಸೇನಾ ಕಾರ್ಯಾಚರಣೆಯಲ್ಲಿ LTTE ನೂರಾರು ಹೋರಾಟಗಾರರು ಕಳೆದುಕೊಂಡಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಮತ್ತು ರಾಜೀವ್ ಗಾಂಧಿ ಮತ್ತೆ ಪ್ರಧಾನಿಯಾದರೆ ತಮಗೆ ಅಪಾಯ ಎಂಬ ಕಾರಣಕ್ಕೆ ಅವರನ್ನು ಕೊಲ್ಲಲು ಸಂಚು ರೂಪಿಸಲಾಯಿತು. ಮೇ 21, 1991 ಅಂದು ಸಂಜೆ ಏನಾಗಿತ್ತು ಅಂತ ನೋಡೋಣ. ಚುನಾವಣಾ ಪ್ರಚಾರಕ್ಕಾಗಿ ರಾಜೀವ್ ಗಾಂಧಿ ತಮಿಳುನಾಡಿನ ಶ್ರೀಪೆರಂಬತ್ತೂರಿಗೆ ಬಂದಿಳಿದರು. ರಾತ್ರಿ ಸುಮಾರು 10 ಗಂಟೆ 10 ನಿಮಿಷ ಜನಸಾಗರವೇ ಅಲ್ಲಿ ಸೇರಿತ್ತು. ಸಂಚಿನ ಸೂತ್ರಧಾರಿ ಶಿವರಸನ್ ಆ ಮೈದಾನದಲ್ಲಿ ಹಾಜರಿದ್ದ. ಅವನ ಜೊತೆಗಿದ್ದವಳು ಮಾನವ ಬಾಂಬ್ ಆಗಿ ಬಂದಿದ್ದ ಧನು ತನ್ನ ಸೊಂಟಕ್ಕೆ RDX ಬಾಂಬನ್ನು ಕಟ್ಟಿಕೊಂಡಿದ್ದಳು ಮತ್ತು ಅದರ ಮೇಲೆ ಸಲ್ವಾರ್ ಕಮೀಜನ್ನು ಧರಿಸಿದ್ದಳು. ರಾಜೀವ್ ಗಾಂಧಿ ಅವರು ವೇದಿಕೆಯತ್ತ ನಡೆದು ಬರುತ್ತಿದ್ದಂತೆ ಅನೇಕರು ಅವರಿಗೆ ಹಾರ ಹಾಕುತ್ತಿದ್ದರು. ಧನು ಕೂಡ ಅವರ ಬಳಿ ಬಂದಳು. ಮಹಿಳೆಯಾಗಿದ್ದರಿಂದ ಭದ್ರತಾ ಸಿಬ್ಬಂದಿ ಅಷ್ಟಾಗಿ ತಡೆಯಲಿಲ್ಲ. ಆ ಭೀಕರ ಕ್ಷಣ ಹೇಗಿತ್ತು ಅಂದರೆ, ಸ್ಫೋಟದ ಶಬ್ದ ರಾತ್ರಿ ತುಂಬ ಇತ್ತು. ರಾತ್ರಿ 10 ಗಂಟೆ 21 ಧನು ರಾಜೀವ್ ಗಾಂಧಿ ಅವರ ಪಾದ ಮುಟ್ಟಿ ನಮಸ್ಕರಿಸಲು ಬಗ್ಗಿದ್ದಳು. ಅದೇ ಕ್ಷಣದಲ್ಲಿ ಅವಳು ತನ್ನ ಸೊಂಟದಲ್ಲಿದ್ದ ಬಾಂಬನ್ನು ಸ್ವಿಚ್ ಒತ್ತಿದಳು. ಮೈದಾನವೇ ನಡುಗಿಸುವಂತಹ ದೊಡ್ಡ ಸ್ಫೋಟ. ಒಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಸ್ತಬ್ಧವಾಯಿತು. ಆ ಸ್ಫೋಟದಲ್ಲಿ ರಾಜೀವ್ ಗಾಂಧಿ, ಧನು ಸೇರಿದಂತೆ ಒಟ್ಟು 16 ಜನ ಸಾವನ್ನಪ್ಪಿದ್ದರು. ಇಡೀ ಜಗತ್ತೇ ಈ ಸುದ್ದಿಯಿಂದ ಬೆಚ್ಚಿ ಬಿದ್ದಿತ್ತು. ನಂತರ ಹೇಗಾದರೂ ಮಾಡಿ ಇದರ ತನಿಖೆ ನಡೆಸಿ ಶಿಕ್ಷೆಗೆ ಗುರಿಪಡಿಸಲೇಬೇಕು ಎಂದು ಘಟನೆಯ ನಂತರ CBI ಅಧಿಕಾರಿ DR ಕಾರ್ತಿಕೇಯನ್ ನೇತೃತ್ವದ ವಿಶೇಷ ತಂಡ SIT ತನಿಖೆ ಆರಂಭಿಸಲು ಕೇವಲ ಒಂದು ಕ್ಯಾಮ್ರಾ ರೋಲ್ನಲ್ಲಿದ್ದ ಫೋಟೋಗಳ ಆಧಾರದ ಮೇಲೆ ಹಂತಕರನ್ನು ಪತ್ತೆ ಮಾಡಲಾಯಿತು. ಹಂತಕ ಶಿವರಸನ್ ಮತ್ತು ಶುಭಾ ಬೆಂಗಳೂರಿನ ಸಮೀಪದ ಕೋಣನಕುಂಟೆಯಲ್ಲಿ ಅಡಗಿದ್ದಾಗ ಸೈನೈಡ್ ಸೇವಿಸಿ ತಮ್ಮ ಕಥೆಯನ್ನು ತಾವೇ ಮುಗಿಸಿಕೊಂಡರು. ನಂತರ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಪೆರಿವಲನ್, ಮುರುಗನ್, ನಳಿನಿ ಸೇರಿದಂತೆ ಹಲವರಿಗೆ ಶಿಕ್ಷೆ ಪ್ರಕಟಿಸಲಾಯಿತು. ರಾಜೀವ್ ಗಾಂಧಿಯವರ ಹತ್ಯೆ ಭಾರತದ ಇತಿಹಾಸದ ಒಂದು ಕಪ್ಪು ಚುಕ್ಕೆ. ಈ ಘಟನೆಯು ದೇಶದ ಭದ್ರತೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಲು ಕಾರಣವಾಯಿತು. ಇವತ್ತಿಗೂ ಆ ಕರಾಳ ರಾತ್ರಿಯ ನೆನಪು ದೇಶವಾಸಿಗಳ ಮನದಲ್ಲಿ ಹಸಿಯಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಶೋಧ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ಐತಿಹಾಸಿಕ ಘಟನೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.